ಕೆಲಸ ಮುಗಿಸ್ಕೊಂಡು ಸುಸ್ತಾಯ್ತು, ನಡೆದು ಅಂದರೆ ರಿಚ್ಮಂಡಿಂದ ಆನೆಪಾಳ್ಯವರೆಗೂ ನಡ್ಕೊಂಡು ಹೋಗ್ಬೇಕು ರೋಡಲ್ಲಿ. ಬಸ್ಸು ಸರಿಯಾಗಿಲ್ಲ ಇಲ್ಲಿ. ರಿಚ್ಮಂಡ್ ಟೌನಿಂದ ಡೈರೆಕ್ಟ್ ಬಸ್ ಇಲ್ಲ, ಅಲ್ಲಿಂದ ಜಾನ್ಸನ್ ಮಾರ್ಕೆಟ್ ಬರಬೇಕು, ಅಲ್ಲಿಂದ ಬಸ್ ಹತ್ತಬೇಕು. 5 ರೂಪಾಯಿ ಬಸ್ ಚಾರ್ಜು, 1.5 ಕಿಲೋಮೀಟ್ರನೇ ಇರುತ್ತೆ. ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು, ಅದಕ್ಕೋಸ್ಕರ ಬಸ್ಸಿಗೆ ಒಂದು ಅರ್ಧ ಗಂಟೆ ಕಾಯೋದು, ಮತ್ತೆ ಬಸ್ ಬಂದು ಅದ್ರಲ್ಲಿ ರಶ್ ಇರುತ್ತೆ, ಅದ್ರಲ್ಲಿ ಹತ್ತಿ ಇಳಿಯೋ ಬದಲು ನಡ್ಕೊಂಡು ಆರಾಮಾಗಿ ವಾಕಿಂಗ್ ಆಗುತ್ತೆ, ಆರಾಮಾಗಿ ಹೋಗ್ಬೋದು. ಟ್ರಾಫಿಕ್ ಜಾಸ್ತಿ ಇದೆ ಇಲ್ಲಿ. ಮೆಟ್ರೋ ಕೆಲಸ ನಡೆಸ್ತಿದೆ, ಲಾಂಗ್ ಫೋಟೋ ಒಂದು ಮೆಟ್ರೋ ಸ್ಟೇಷನ್ ಇಲ್ಲಿ ಆಗ್ತಿದೆ. ಹಿಂಗೆ ನಡ್ಕೊಂಡು ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಯಾವಾಗಲೂ ಜಾಮ್ ಇರುತ್ತೆ ರೋಡ್ ಇಲ್ಲೆಲ್ಲ ತುಂಬ. ಫುಟ್ಪಾತ್ ಮೇಲೆ ಬರ್ತಾರೆ ನೋಡಿ ಗಾಡಿಗಳು, ಮೇಲೆ ಬರ್ತಾರೆ ಎಲ್ಲ. ಆಟೋನು ಮೇಲೆ ಬರುತ್ತೆ ನೋಡಿ, ಫುಟ್ಪಾತ್ ಮೇಲೆ ಬರುತ್ತೆ ಆಟೋಗಳು. ಏನೂ ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಇರುತ್ತೆ, ಪ್ರತಿಯೊಬ್ಬರಿಗೂ ಅರ್ಜೆಂಟೇ. ಎಲ್ಲರೂ ಅರ್ಜೆಂಟಲ್ಲೇ ನುಗ್ತಾ ಇರ್ತಾರೆ, ಯಾರಿಗಂತ ಹೇಳಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಬೆಂಗಳೂರು ಜೀವನನೇ ಒಂಥರ ಅರ್ಜೆಂಟ್ ಜೀವನ. ಒಬ್ಬರು ಎಲ್ಲೂ ನಿಲ್ಲಕ್ಕೆ ಇಷ್ಟಪಡೋ, 1 ನಿಮಿಷ ಸಿಗ್ನಲಲ್ಲಿ ನಿಲ್ಲಕ್ಕೂ ಇಷ್ಟ ಆಗಲ್ಲ. ಯಾರಿಗೆ ಅಂತಲ್ಲ, ನನಗೂ ಅಷ್ಟೇ. ಎಲ್ಲಾರು ಒಂದು ಸಿಗ್ನಲಲ್ಲಿ 1 ನಿಮಿಷ ಸಿಗ್ನಲ್ ಇದ್ರೂ ಒತ್ತಾಡ್ಬಿಡ್ತು, 1 ನಿಮಿಷಕ್ಕೆ ಏನು ಮಾಡಬೇಕು, 1 ನಿಮಿಷ ಆಗೋಯ್ತಾ, 1 ನಿಮಿಷ ಆಯ್ತಾ, ಆ ಥರ. ಯಾಕೋ ನಾರ್ಮಲ್ ಆಗಿ ಹಂಗಿರಲ್ಲ. ಬೆಂಗಳೂರು ಜೀವನ ಮನುಷ್ಯರನ್ನ ತುಂಬ ಫಾಸ್ಟ್ ಮಾಡ್ತಿದೆ ಯೋಚನೆ ಮಾಡೋದ್ರಲ್ಲಿ. ಅರ್ಜೆಂಟ್ ಮಾಡ್ಬಿಟ್ಟಿದೆ ಬೆಂಗಳೂರು ಜೀವನ ಮನುಷ್ಯರಿಗೆ. ನೋಡಿ ಹಿಂದೇನು ಬರ್ತಾರೆ, ಒಂದು ವೇಳೆ ಕೆಲಸ ಮಾಡ್ತೀನಿ, ರೋಡ್ ದಾಟ್ಬಿಡ್ತೀನಿ. ಆ ಕಡೆ ಸೈಡ್ಗೆ ಹೋಗ್ಬೇಕು ನಾನು. ಗಾಡಿಗಳೆಲ್ಲ ಬರ್ತಾವೆ, ನೋಡ್ಕೊಂಡು ಹಾಕ್ಬೇಕು. ನೋಡೋದ ಕಷ್ಟ ಇದೆ ದಾಟಕ್ಕೆ ಕೂಡ. ಎಲ್ಲಿ ದಾಟೋದು ನೋಡಿ, ನಾನ್ ತಗೊಂಡು ಬರ್ತಾನೆ ಇದ್ದಾವೆ ಈ ಕಡೆಯಿಂದ ಬರೋದು. ರೋಡ್ ದಾಟೋದ್ರೆ ನಿಲ್ಲದೇ ಇಲ್ಲ ಗಾಡಿಗಳು, ಆದ್ರೂ ನೋಡ್ಕೊಂಡು ದಾಟ್ತಿದ್ವಿ. ಆಯ್ತಾ ಇಲ್ಲ ನುಗ್ಗೋ ಯಾವ್ದೋ ಆಟೋ ಸ್ಲೋ ಆಯ್ತು. ದಾಟ್ಬಿಟ್ಟೆ. ಮತ್ತೆ ಇಲ್ಲಿ ದಾಟ್ಬೇಕು, ಆ ಕಡೆಗೆ ಫುಟ್ಪಾತ್ಗೆ ಹೋಗ್ಬೇಕು ಅಂದ್ರೆ ಇಲ್ಲ ಆರ್ಮಿ ಸ್ಟೇಷನು ಇಲ್ಲಿಂದ ಕಾಣ್ತಿದೆಯಲ್ಲ, ಇದು ಲಾಂಗ್ ಟೌನು ಮೆಟ್ರೋ ಸ್ಟೇಷನ್ ಅಂತೆ. ಲಾಂಗ್ ಟೌನ್ ಆರ್ಮಿ, ಎಲ್ಲ ಆರ್ಮಿ ಪ್ಲೇಸ್ಗಳಿಲ್ಲ. ಇಲ್ಲಿಂದ ಕಾಣ್ತಿದೆಯಲ್ಲ ಎಲ್ಲ ಆರ್ಮಿ ಪ್ಲೇಸು. ಈ ಕಡೆ ಕಾಣ್ತಿರೋದೆಲ್ಲ ಸ್ಮಶಾನ. ಹಿಂದೆ ಕಾಣ್ತಿರೋದೆಲ್ಲ ಸ್ಮಶಾನ, ಶಾಂತಿನಗರ ಸ್ಮಶಾನ. ಅಯ್ಯೋ ಯಾವಾಗ ದಾಟೋದು, ಸೈಡಲ್ಲೇ ಹೋಗ್ತಾ ಇರೋಣ. ಕಡಿಮೆ ಆದಮೇಲೆ ದಾಟ್ಕೊಂಡ್ರೆ ಆಯ್ತು. ಇದು ಮೇನ್ ರೋಡು, MG ರೋಡು. ಆಡುಗೋಡಿ ಬರುತ್ತಲ್ಲ, ಬೊಮ್ಮನಹಳ್ಳಿ, ಹೊಸೂರು ಮೇನ್ ರೋಡ್. MG ರೋಡಿಂದ ಸ್ಟಾರ್ಟ್ ಆಗುತ್ತೆ ಇದು ರೋಡು. MG ರೋಡ್ ಬ್ರಿಗೇಡ್ ರೋಡಿಂದ ಸ್ಟಾರ್ಟ್ ಆಗುತ್ತಲ್ಲ, ಇದೇ ರೋಡ್ ಇದು. ಸ್ಟ್ರೈಟ್ ಹೋದ್ರೆ ನಾನು ಹೋಗ್ತಾ ಇದ್ದೀನಿ, ಹಂಗೆ ಸ್ಟ್ರೈಟ್ ಹೋದ್ರೆ ಕೋರಮಂಗಲ, ಆಡುಗೋಡಿ, ಕೋರಮಂಗಲ, ಮಡಿವಾಳ, ಬೊಮ್ಮನಹಳ್ಳಿ, ಇಲ್ಲ ಹೊಸೂರು. ಸ್ವಲ್ಪ ಜಾಸ್ತಿ ಆಗ್ತಾವೆ ಗಾಡಿಗಳು, ಮುಟ್ಕೊಂಡು ಹೋಗ್ತಾರೆ, ಗೊತ್ತಿಲ್ಲ, ಗುಡ್ಗಿಸ್ಕೊಂಡು ಹೋಗ್ಬಿಡ್ತಾರೆ. ಆಟೋ ಬಂತು, ಆಟೋ ಕೈ ಹಾಕೋಣ, ಅಷ್ಟೇ. ಯಪ್ಪ ಕಷ್ಟ ಇದೆ. ಮತ್ತೆ ಏನು ಸಮಾಚಾರ ನೋಡಿ. ಹಿಂದೆ ಈ ಕಡೆ ಎಲ್ಲ ಇಲ್ಲಿಂದ ಕಾಣ್ತಿರೋದೆಲ್ಲ, ಸೈಡಲ್ಲಿ ಕಾಣ್ತಿರೋದೆಲ್ಲ ಶಾಂತಿನಗರ ಸ್ಮಶಾನ ಜಾಗ. ಕ್ರಿಶ್ಚಿಯನ್ ಸ್ಮಶಾನ, ಹಿಂದೂ ಸ್ಮಶಾನ, ಮುಸ್ಲಿಂ ಸ್ಮಶಾನ ಎಲ್ಲ ಒಂದೇ ಕಡೆ ಇದೆ. ನಾನು ಒಂದು 200-300 ಮೀಟರ್ಸ್ ಹೋಗಿ ಲೆಫ್ಟ್ ಹೋಗ್ಬೇಕು, ಆನೆಪಾಳ್ಯ ಅಂತ ಅಲ್ಲೇ ಇರೋದು ನಾನು. ಅಲ್ಲೋಗಿ ನಡೆದ್ರೆ ಒಳ್ಳೆಯದೆ. ಅದಕ್ಕೋಸ್ಕರ ಕಿವಿಲಿ ಹಾಡು ಹಾಕ್ಕೊಂಡು ನಡ್ಕೊಂಡು ಹೋಗ್ರೆ ಹೆಲ್ತ್ಗೂ ಒಳ್ಳೆಯದು. ಗಾಡಿ ಇದೆ, ಗಾಡಿ ವೈಫು ಕೆಲಸ ಮಾಡ್ತಾರೆ ಇಲ್ಲೇ ಜಾನ್ಸನ್ ಮಾರ್ಕೆಟಲ್ಲಿ. ಅವ್ರಿಗೆ ಕೊಟ್ಬಿಟ್ಟು ಅಲ್ಲಿಂದ ನಡ್ಕೊಂಡ್ಬರ್ತಿರೋದು. ನನ್ನ ಆಫೀಸಿಗೆ JC ರೋಡಿಂದ ಗಾಡಿಲಿ ಬಂದು ಜಾನ್ಸನ್ ಮಾರ್ಕೆಟಲ್ಲಿ ವೈಫಿಗೆ ಗಾಡಿ ಕೊಟ್ಬಿಟ್ಟು ನಾನು ನಡ್ಕೊಂಡ್ಬರ್ತಿದ್ದೀನಿ. ವೈಫಿಗೆ ಗಾಡಿ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಮಕ್ಕಳು ಟ್ಯೂಷನ್ಗೆ ಹೋಗ್ತಾರಲ್ಲೇ, ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗ್ತಾರೆ ಶಾಂತಿನಗರಲ್ಲಿ. ಅವ್ರು ಕೆಲಸ ಮುಗಿಸ್ಕೊಂಡು ಟ್ಯೂಷನಿಂದ ಮನೆ ಕರ್ಕೊಂಡ್ಬರ್ತಾರೆ. ಅದಕ್ಕೋಸ್ಕರ ಗಾಡಿ ಕೊಟ್ಬಿಟ್ಟು ಬರೋದು. ಸುಸ್ತಾಯ್ತು.